ಕರೆದು ಹೇಳುತ್ತಾನ ಕೊಂಡದ ಮಗನಿಗೆ ಮಂಗಾಯಗ ಜಾಗ್ರತೆ ಮಾಡುವುದಕ್ಕಾಗಿ ಹೋಗಬೇಕು ನಾಡೀಗ ಮಸೆದ ಕರೆದು ಹೇಳತಾನ ಪುಣ್ಯದ ಮಗನಿಗೆ ಮಂಗರಾಯಗ ಧರ್ಮದ ಜಾಗ್ರತೆ ಮಾಡುವುದಕ್ಕಾಗಿ ಹೋಗಬೇಕು ನಾಡೀಗ ಕರೆದು ಹೇಳುತ್ತಾನ ಪುಣ್ಯದ ಮಗನಿಗೆ ಮಂಗರಾಯಗ ಧರ್ಮದ ಜಾಗ್ರತೆ ಮಾಡುವುದಕ್ಕಾಗಿ ಹೋಗಬೇಕು ನಾಡೀಗ ಮಂಗರಾಯ ಹೊರಸಗೆ ಬಂದನ ಪಾಡೀಗ ಎಲ್ಲ ಎಚ್ಚರಿಕೆಯಾಗಲಿ ಗುರುವೆ ಓಡಪ್ರೇಮ ಪಕ್ಷಮ ಬೆಕ್ಕೀಗ ಅಪ್ಪನ ಮಾತಿಗೆ ಮಂಗರಾಯ ಹೊರಸಗೆ ಬಂದನ ಪಾಡೀಗ ನಿಮ್ಮ ಎಚ್ಚರಿಕೆಯಾಗಲಿ ಗುರುವೆ ಮಾತಿನ ಪಕ್ಷವ ಬೇಕೀಗ ನನ್ನ
ಚರಿಕತಿವಾಗ ಅಪ್ಪನ ಮಾತಿಗೆ ಒಪ್ಪಿ ಮಂಗರಯ ಹೊರಸಗೆ ಹೊಂದನ ಪಾಡೀಗ ಚರತೆಯಾಗಲಿ ಗುರುವೆ ಹೊರತಿನ ಪಚ್ಚನ ದೇಖೀಗ ನಿನ್ನ ಬೆನ್ನೇಗ ನಿನ್ನ ಬೆನ್ನೇಗ ಹರಿ ಹೇಳು ಸಬದಾಗ ಸತ್ಯದರ ಮರು ಕೆರೆ ಕಟ್ಟಿದಾಗ ಹರಿ ಹೇಳು ಸಬದಾಗ ಸತ್ಯದರ ಮರು ಕೆರೆ ಕಟ್ಟಿದಾಗ ಸರದಾಗ ಸತ್ಯದಾರ ಮಾರ್ಗ ಚರಿಕಟ್ಟಿವಾಗ ಹರಿಯನ ಸಬದಾಗ ಸತ್ಯದಾರ ಮಾರ್ಗ ಚರಿಕಟ್ಟಿವಾಗ ಮದ ಕಂಬಳಿ ಕೊಟ್ಟು ಹಡದಪ್ಪ ಭಯತನ ಕೇಳ ಮಂಗರಾಯ ಮಹೇಶ್ನ ಗೋತ ಮೋರಿಯನಾಗ ಸಭಾ ಪಂಡಿತರಲ್ಲಿ ಸಾವಿನದ ಪ್ರಾರ್ಥನೆ ಯಾಕಂದ್ರ ಯಾಕ ತಂದೆಯ ಮಗನ ಸಂಬಂಧ ಹೌದು ಎಷ್ಟೋ ದಿನಗಳವರೆಗೆ ಬಂದಿತ್ತು ಹೌದು ಎಷ್ಟೋ ದಿನಗಳವರೆಗೆ ಗತಿಸಿ ಬಂದಿತ್ತು ಹೌದು ಇಂಥ ಸಮಯದೊಳಗ ಮಂಗರಾಯ ಸಿದ್ಧ ನಾಡಗೌಡ ಮೋಕ್ಷಿದ್ದನ ಪುಣ್ಯದ ಮಗನೊಳಗ ಅವನು ಕೂಡ ಒಬ್ಬ 3 ಮಂದಿ ಒಳಗ ಮಂಗರಾಯ ಸಿದ್ಧ ಅಮೋಘ ಸಿದ್ಧ ಮತ್ತು ಪದ್ಮಾವತಿ ಒಳಗ ಹೊಟ್ಟಿಲೆ ಹುಟ್ಟಿದ ಬಿಟ್ಟನ ಕರೆ ಬೆನ್ನಿಗೆ ಬಿದ್ದಿದ್ದು ಎಂದಿಗೂ ಬಿಡಬಾರದಂತೆ ಹಿರಿಯರೇ ಹೇಳ್ತಾರೆ ಹೌದು ಹಾಗ ಮಾಯದ ಮಗ ಮಾಸಿದ್ದಪ್ಪ ಮನಿ ಖರ್ವಾರ ಮಾಡ್ತಿದ್ದ ಹೌದು ಮಂಗರಾಯಿಸಿದ್ದ ಗೋವುಗಳು ಕಿಲ್ಲಾರ ಕೈತಿದ್ದ ಹೌದಾ ರಥದ ಮನೆಯೊಳಗ ತಾಯಿ ಪದ್ಮಾದೇವಿಯ ಕೈ ತಗೊಂಡು ಬಾಲ್ಯಗಳದ ಯೌವನಕ್ಕೆ ಬಂದ ಮಂಗರಾಯಿಸಿದ್ದ ಹೌದು ತಾಯಿಯ ಜೋಗಳ ಹೇಳ್ತಾರೆ ಹಿರಿಯರು ಏನಂತ ತಾಳ್ಮೆ ತಿಳಿಸಿತ್ತು ತಾಯಿಯ ಜೋಗಳ ಹೌದು ಬದುಕು ನೀತಿ ಕಲಿಸಿತ್ತು ತಂದೆಯ ಬೇಗಳ ಹೌದು ತಾಯಿ ಜೋಗಳ ಹಾಡ್ತಾರ ಒಂದ್ ಕಡೆ ಒಬ್ರು ಹೇಳ್ತಾರ ಏನಪ್ಪ ಕವಿಗಳು ವಿಲಿಯಂ ಟಾಲ್ಸ್ಟಾಯ್ ಅವರು ಹೇಳ್ತಾರ ಅವರು ಹೊರನಾಡದವರು ಹೊರದೇಶದವರು ಏನ್ ಹೇಳ್ತಾರಪ್ಪ ತೊಟ್ಟಿಲನ್ನು ತೂಗುವ ಕೈಗಳು ಜಗತ್ತನ್ನು ತೂಗಬಲ್ಲವ ಅಂತ ಹೇಳ್ತಾರ ಅವರು ಯಾವುದು ತೊಟ್ಟಿಲು ತೂಕಯ್ಯ ಅಂದ್ರೆ ನೀವು ಹೇಳೋ ಮಾತ ಜಗತ್ತಿನೊಳಗ ತಾಯಿ ಅನ್ನಕ್ಕೆ ಬಹಳ ಹೆಚ್ಚಿನಕ್ಕಿ ಹೌದು ತಲೆ ಕೆಟ್ಟದ ನಿಮಗ ಹೆಂಗ ನಾ ಇಡ್ತಕ್ಕ ಅಚ್ಚಿ ಕಡೆ ಮಾಸ್ತರ್ ಅಟ್ಟೆ ಕೆಟ್ಟ ತಿಳ್ಕೊಂಡಿಲ್ಲ ಹೆಂಗ ನಿಮಗೂ ಕೆಟ್ಟ ಒಬ್ಬನಿಗೆ ಐತೆ ಈಗ ನಮ್ದು ತಲೆ ಕೆಟ್ಟದ ಜಗತ್ತಿನಾಗ ತಾಯಿ ಹೆಚ್ಚಿಗೆ ಎದ್ರಿಕರೆ ತಾಯಿ ಹೆಚ್ಚಿಗಲ್ಲ ಯಾಕೋ ನಮಗ ಇಲ್ಲಿ ನಾವು ತಾಯಿ ಬರೀ ಹುಡುಗ ಯಾರು ಹೆಚ್ಚಿಗ ಹ್ಯಾಂಡ್ ಹೆಚ್ಚ ನಿಮಗಿಬ್ಬರಿಗೆ ಹೆಣ್ತಿ ಹೆಚ್ಚ ಹ್ಯಾಂಡ್ ಹೆಚ್ಚತ್ತ ತಾಯಿನೇ ಹೆಚ್ಚಲ್ಲ ತಾಯಿ ಹೆಚ್ಚಲ್ಲ ತಾಯಿ ಏನು ಮಾಡ್ತಾಳಪ್ಪ ಮೂಲ ಕೂತ್ಕೊಂಡು ತಂಗಳು ತುಡುಕ ಎತ್ತೋ ಮರ ಮುದುಕೆ ಆಗೋದು ಅದೇ ಹಾಡ್ತಿ ಇವತ್ತು ಹಾಡ್ಕಿ ನಿಮ್ಮಲ್ಲಿ ಬಂದು ರಾತ್ರಿ ಹೊರ ಬಸವಮಾಸ್ತರ್ ಮನೆಗೆ ಹೋಗೋದಿಲ್ಲ 10 ಮನೆಗೆ ಹೋಗ್ತಾರ ಟಾಟಾ ಮಾಮ ಬಾಯ್ ಲೇಟ್ ಆದ್ರೆ ಬಾಟಾ ಮಾಮ ಅಂತ ಮತ್ತೆ ಹಾಡ್ತಿ ನಿನಗೊಂದು ಮಾತು ಹೇಳ್ಬೇಕಾಗಿಲ್ಲ ಏನಪ್ಪ 10 ಹೇಳ್ರಲ್ಲ ಒಟ್ಟಾರೆ ಹೆಣ್ತಿ ಹೆಚ್ಚಿಗೆ ಮತ್ತೆ ಹ್ಯಾಂಡ್ ಹೆಚ್ಚಿನಾಗ ನಮಗ ಅಲ್ಲ ನಿನಗ 9 ತಿಂಗಳ ಹೆತ್ತು ಹೊತ್ತು 9 ತಿಂಗಳ ನವಮಾಸ ಗಳದು 9 ದಿನಗಳದು 1000 ಚೇಳ ಕಡದಷ್ಟು ತ್ರಾಸ ಮಾಡ್ಕೊಂಡು ನಿನಗೆ ಈ ಧರಣಿಗೆ ತೋರ್ಸಾಳು ತಮ್ಮ ಅಟ್ಟಿನ ತ್ರಾಸ ಮಾಡ್ಕೊತ ನಾನು ಫೋನ್ ಹಚ್ಚಿನಿ ಮೆಸೇಜ್ ಕಳ್ಸಿನಿ ವಾಟ್ಸಪ್ ಮಾಡಿನಿ ಫೇಸ್ಬುಕ್ ಮೆಸೇಜ್ ಮಾಡಿನಿ ಅವ್ರು ಯಾಕೆ ಹಡ್ದ ಗೊತ್ತಿಲ್ಲ ನಿಮ್ಗ ಯಾಕೆ ಹಡ್ದಾರ ತವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನುವ ಆಸೆಕ್ಕಾಗಿ ಕೇಳಿಗೆ ಸುಳ್ಳು ನೀವು ತವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕ್ಕಾಗಿ ಹಡ್ದಿರವ ಹಂಗಲ್ಲ ನೀ ಮಾತಾಡದಂತ 1000 ಚೇಳ ಕಡದಷ್ಟು ತ್ರಾಸ ಮಾಡ್ಕೊಂಡು ತಾಯಿ ಹಡದು ನಿನಗ ಧರಣಿಗೆ ಬಿಟ್ಟಾಳ ಖರೆ ಒಂದು ಮಾತು ಕೇಳ್ತೀನಿ ನಿನಗ ಏನಂತಪ್ಪ ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯನೇ ಅನ್ನಲ್ಲ ಅಂತ ಹೇಳ್ಯಾರ ಹೌದು ಅದಕ್ಕ ಒಟ್ಟಾರೆಯಾಗಿ ನಿನ್ನ ಹೆಂಡತಿ ಶ್ರೇಷ್ಠ ನೀ ಹೆಂಡತಿ ಬಾಳ ಹೆಚ್ಚಿನ ರಾತ್ರಿ ಬಾರದಾಗ ಎಪ್ಪಿಸಿ ಕೇಳ್ರಿ ನಿದ್ದೆ ಅನ್ನೋನು ಹೆಂಡತಿ ನನ್ನ ಮಗನ ತಾಯಿ ಬಗ್ಗೆ ಜಾನಪದ ಕವಿಗಳು ಬಹಳ ಒಳ್ಳೊಳ್ಳೆ ವಿಚಾರ ಹೇಳ್ಯಾರ ಏನ್ ಹೇಳ್ತ ಹಡೆದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವೇನೋ ಮತ್ತೆ ಸಿಗುವೇನೋ
ಜಾನಪದ ಕವಿಗಳು ಹೇಳ್ಯಾರ ತಮ್ಮ ಸೋಲ್ ಮೇಲೆ. ಸರ ನಿಮ್ಮ ಅವ್ರನ್ನ ಇಟ್ಟಲ್ರಿ ಹಣತಿ ಬೇನೆ ಆಡ್ಯಾರ ಹೆಂಗ ಹಾಡ್ಯಾರ? ಮಾಡ್ಕೊಂಡ ಹೆಂಡತಿ ತೀರಿ ಹಾದವೆಲ್ಲ ಮತ್ತೆ ಸಿಗುತ್ತಾಳೇನೋ, ಮಾತಾರ ಮರಳಿ ಬರ್ತಾಳೇನೋ, ಮತ್ತೊಂದ ಮದುವೆ ಮಕ್ಕಳು ಬರ್ತಾರೆ ಜನ ನೋಡಿ ಮಗ ಹೆಂಗ ಹೇಳ್ತಾನೆ ಹೆಂಡತಿ ಯಾರು ಸತ್ರ ಕಣ್ಣ ನೀರು ಬರ್ತಾವಪ್ಪ ನಮಗ. ಒಂದ್ ಮಾತು ಹೇಳ್ತೀನಿ ತುಂಬಿದ ಸಭಾದೊಳಗ, ಏ ಮಗನ ಅಳಬೇಡು, ತಾಯಿ ಸಲುವಾಗಿ ಬೋರ್ಯಾಡಿ ಕಣ್ಣೀರು ಸುರಿಸೋ, ಹೆಂಡತಿ ಸಲುವಾಗಿ ಅಳ್ತಿಯಲು ನಿಂದ ಜಲಮರಿ ಜಲಮ ಹಾಡ್ತಿ ಎಲ್ಲರೂ ಮಾಡ್ತಾರ, ತಾಯಿ ಏನು ಮಂಡ ಹೇಳ್ತಿಲ್ಲ. ನಿನಗೊಂದು ಮಾತು ಹೇಳ್ತೀನಿ ತಮ್ಮ, ಹತ್ತು ಹೇಳ್ತೀನಿ ನಿನಗ. ಹೌದು, ಬಡತನದೊಳಗೆ ಗಂಜಿ ಆಗಲಿ, ಇವತ್ತು ಕಟ್ಟಿದಾಗಲಿ, ತಂಗಳದಾಗಲಿ, ಅಳಚಿದಾಗಲಿ, ಕೊಳಚಿದಾಗಲಿ, ತಾಯಿ ಮತ್ತೊಬ್ಬರ ಮನೆಯೊಳಗ ಕಸ ಮುರಿಸಿರಿ ತಿಕ್ಕಿ, ಮತ್ತೊಬ್ಬರ ಮನೆಯೊಳಗ ಕಲ್ಲಾವಳ್ಳ ಸಾರಿ ತಮ್ಮ, ತಾಯಿ ಉಪ್ಪ ರೊಟ್ಟಿ ಕೊಟ್ಟಿದ್ದು ಸರಿ ತಮ್ಮ, ನಿನ್ನ ಅರ್ಧಂಗಿ ಬಂದಕ್ಕೆ ತುಪ್ಪ ರೊಟ್ಟಿ ಕೊಟ್ಟಿದ್ದು ಸರಿ ಓ ತಮ್ಮ. ಅವಾಗ ಮಾಡ್ಯಾಳ ಈಗ ಹ್ಯಾಂಟಿ ಕರ್ಕೊಂಡು ಕಬ್ಬಿ ತಡಿ ಹೋಗಿ ಹೋದ್ರೆ ಕರ್ನಾಟಕ ಹಾಡಿ ಅಂತ ನುಗ್ಗಿಸ್ತಾಳೆ ಈಗ ತಾಯಿ. ನಿನಗ ಇನ್ನೊಂದು ಮಾತು ಕೇಳೋದಲ್ಲ ಕಣ್ಣ, ಏನಪ್ಪ ಈ ಜಗತ್ತಿನೊಳಗ, ಹೌದು ಜಗತ್ತಿನೊಳಗ ತಾಯಿ ತಂದಿನೇ ದೇವ್ರ ಅಂತ ಹೇಳ್ತಾರ. ಅದಕ್ಕ ಹ್ಯಾಂಗಂತ ಕೇಳ್ತಮ್ಮ, ನಿನ್ನ ಲಗ್ನ ಆಗಿ 4 ವರ್ಷ ಐತಲ್ಲ, 4 ವರ್ಷ ಆಗ್ಯದ, 3 ಮಕ್ಕಳು ಅದಾವಲ್ಲ, 3 ಮಕ್ಕಳು ಅದಾವ, 3 ಮಕ್ಕಳು ಅದಾವ ಅಂದ್ರ ಲಗ್ನ ಆದ ಮುಂದೆ 3 ತಿಂಗಳದೊಳಗ ನಿಮ್ಮ ತಂದೆಗೆ ಆರಾಮ ತಪ್ತು. ಹೌದು, ನಿಮ್ಮ ತಂದೆಗೆ ಆರಾಮ ತಪ್ತು, ತಪ್ಪಿತ್ತಲ್ಲ, ಸಭಾ ಶಾಂತರ ಆಗ್ಬೇಕು ತಾಯಿದೇರಿ, ಯಾಕಂದ್ರೆ ಬೇಸರ ಆಗ. ನಿಮ್ಮ ತಂದೆಗೆ ಆರಾಮ ತಪ್ತು ತಮ್ಮ. ಹೌದಪ್ಪ, ಹೌದು. ನಿಮ್ಮ ತಂದೆಗೆ ಆರಾಮ ತಪ್ಪದಾಗ ಎಲ್ಲಿ ದವಾಖಾನಿಗೆ ಒಯ್ದಿ? ಸೊಲಾಪುರ ದವಾಖಾನಿಗೆ ಒಯ್ದು ಅಡ್ಮಿಟ್ ಮಾಡಿದ್ವು ಕುರ್ಸಾಲ. ಹೌದು, ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ಹೇಳ್ದ, ನಿಮ್ಮ ತಂದೆಗೆ ಜ್ವರ ಮಸ್ತ್ ಕೇಳ ತಮ್ಮ, 25,000 ಬಿಲ್ ಕಟ್ಟದಾಗ ನಾ ಮುಂದೆ ನಿನ್ನ ತಂದೆಗೆ ನೆಟ್ಟಗ ಮಾಡ್ತೀನಿ ಅಂತ ಹೇಳ್ದ. ಅವಾಗ ನೀ ಡಾಕ್ಟರ್ ಏನು ಬೇಡ್ಕೊಂಡಿದ್ ಕೇಳು. ಅವ ನಮ್ಮ ತಂದಲ್ರಿ ಸರ, ನಿಮ್ಮ ತಂದೆ ಕೇಳು. ಸಾಹೇಬ್ರ, ನನ್ನ ಕಿಶಾದ 5,000 ರೂಪಾಯಿ ರೊಕ್ಕವ, ಇನ್ನ 20,000 ರೂಪಾಯಿ ರೊಕ್ಕ ಇಲ್ಲ ಸಾಹೇಬ್ರ, ನಿಮ್ ಕೈ ಜೋಡಿಸ್ತೀನಿ. ಇವ ನಮ್ಮ ತಂದೆ ಅಲ್ಲ, ಇವ ನಿಮ್ಮ ತಂದಿದ್ದಂಗ ನಿಮ್ ಕೈ ಜೋಡಿಸ್ತೀನಿ ನೋಡ್ರಿ ಅಂತ ಹೇಳಿದೆ. ಅಂದ ಮಾತು ಖರೆ ಅಲ್ಲ. ಅವಾಗ ನೀನ್ ಅಂತಃಕರಣ ಮಾತು ಡಾಕ್ಟರ್ ಅಂತಃಕರಣ ಮಾತಿಗೆ ಮರ್ಯಾದೆ ಕೊಟ್ಟು ನಿಮ್ಮ ತಂದೆಗೆ ಅಡ್ಮಿಟ್ ಮಾಡ್ಕೊಂಡು ನೆಟ್ಟಗೆ ಮಾಡಿ ಊರಿಗೆ ಕಳಿಸದ. ಕಾಡು ಕಾಲ ಯಾರೇನು ಮಾಡುದು, ಮುಂದೆ ವರ್ಷದೊಳಗೆ ತಾಯಿಗೂ ಕೂಡ ಆರಾಮ ತಪ್ತು. ಒಳ್ಳೆ ತಪ್ತಲ್ಲ. ಅವಾಗ ಅದೇ ದವಾಖಾನಿಗೆ ಮತ್ತೆ ತಾಯಿ ಕರ್ಕೊಂಡು ಹೋದಾಗ ಮತ್ತೆ ಕೂಡ ನಿಮ್ಮ ತಾಯಿಗೂ ಕೂಡ ನಿಮ್ಮ ತಂದೆಗೆ ಏನಾಗಿತ್ತಾರಪ್ಪ, ಜ್ವರ ಮಸ್ತ್ ಕೆರೆವ, ಇದಕ್ಕೆ 50,000 ರೂಪಾಯಿ ಬಿಲ್ ಕಟ್ಟದಾಗ ನಿನ್ನ ತಾಯಿಗೆ ನಾನು ಉಪಚಾರ ಮಾಡ್ತೀನಿ ಅಂದಾಗ, ಸಾಹೇಬ್ರ ನನ್ನ ಬಲ್ಲಿ ರೊಕ್ಕ 50,000 ಇಲ್ರಿ, 10,000 ರೂಪಾಯಿ ರೊಕ್ಕವ, ಇವತ್ತು 10,000 ಮ್ಯಾಗ ಬಗ್ಗೆ ಎಷ್ಟು ಕೈ ಜೋಡಿಸಿದೆ, ಅದಕ್ಕೂ ಕೂಡ ಒಲ್ಲಂದ. ಅವಾಗ ಮುಂದೆ ಏನ್ ಹೇಳಿದೆ, ಏನಪ್ಪ ನಮ್ಮ ತಂದೆ ನಿಮ್ಮ ತಂದೆಯಪ್ಪ ತಿಳಿದು ಮಾಡಿರಿ, ಈಗಿನೂ ಕೂಡ ನಮ್ಮ ತಾಯಿ ಅಲ್ಲೇ ಸಾಹೇಬ್ರ ನಿಮ್ಮ ತಾಯಿ ಹತ್ರ ತಿಳಿದು ಉಪಚಾರ ಮಾಡಿ ಅಂತ ಬೇಡ್ಕೊಂಡಿ. ಹೇಳಿಲ್ಲ, ಹೇಳಬೇಕಾಗ್ತದ್ರಿ. ಅವಾಗ ಡಾಕ್ಟರ್ ನಿನ್ನ ಮಾತಿಗೆ ಮನ ಸೋತು, ಇರ್ಲಿ ಕೂಡ ಬಡತನ ಅನ್ನೋದು ಯಾರಿಗೆ ಬಿಟ್ಟಿಲ್ಲ, 10,000 ರೂಪಾಯಿ ರೊಕ್ಕಿನ ಮ್ಯಾಗ ನಿನ್ನ ತಾಯಿಗೆ ಆರಾಮ ಮಾಡ್ಕೊಂಡು ಮನೆಗೆ ಬಂದೆ. ಮುಂದೆ 1.5 ತಿಂಗಳದೊಳಗೆ ಮತ್ತ ನಿನಗೆ ಕಾಡಾಡ ಚಾಲು ಆಯ್ತು. ಅದೇ 1.5 ತಿಂಗಳದೊಳಗೆ ನಿನ್ನ ಬಂದಕ್ಕೆ ಮೊಡದಿಗೆ ತಮ್ಮ ಆರಾಮ ತಪ್ತು, ನನ್ನ ಬಂಗಾರಿಗೆ ಆರಾಮ ತಪ್ಪು, ನಿನ್ನ ಸಿಂಗಾರಿಗೆ ಮತ್ತೆ ಪುನಃ ಅದೇ ದವಾಖಾನಿಗೆ ಒಯ್ದಿತ್ತಮ್ಮ. ಅದಕ್ಕೆ ಹೆಚ್ಚಿನ ದವಾಖಾನೆ ಒಂದು ದವಾಖಾನಿಗೆ ಒಯ್ದುಕೊಳ್ಳೆ ಮುಂದೆ ಡಾಕ್ಟರ್ ಚೆಕ್ ಮಾಡಿದ್ರ ತಮ್ಮ, ಚೆಕ್ ಮಾಡಿದಾಗ ನಿನ್ನ ಹೆಂಡತಿ ಹೊಟ್ಟಿ ಒಳಗ ತಮ್ಮ ಕಿತ್ತಿನೇ ಇದ್ದಿಲ್ಲ, ಗಂಟು ತೆಗೆದು ತಮ್ಮ. ಈ ಗಂಟು ತೆಗಿಬೇಕಾದ್ರೆ 1,00,000 ರೂಪಾಯಿ ರೊಕ್ಕ ಹೇಳಿದ್ರು. ಹೌದು, ಹೆಚ್ಚಲ್ಲ, ಅದಕ್ಕೆ 1,00,000 ಬರಲಿಲ್ಲ. ಹೌದು, ಅವಾಗ 1,00,000 ರೂಪಾಯಿ ರೊಕ್ಕ ಹೇಳಿದಾಗ ಏನ್ ಹೇಳ್ದೆ, 50,000 ರೂಪಾಯಿ ರೊಕ್ಕ ತಂದಿನ್ರಿ, ಉಳಿದಿದ ರೊಕ್ಕ ನನ್ನ ನಾಳಿಗರೆ ನಾಡ್ದಾಗಲಿ ಫೋನ್ ಪೇ ಮಾಡ್ತೀನಿ, ಖರೆ ಕೊಡುದಾಲಿಕ್ಕಂದ್ರೆ ನಿಮ್ ಋಣದಾಗ ಉಳಿತೀನಿ ಅಂದಿ. ಅವಾಗ ಡಾಕ್ಟರ್ ಏನ್ ಕೇಳ್ದ, ನನ್ನ ಕೈಲಿ ಆಗಂಗಿಲ್ಲ, ಬಿಲ್ ಕಟ್ಟದ ಬಳಕನೆ ನಾ ಮಾಡ್ತೀನಿ ಅಂದಾಗ ಅವಾಗ ಏನ್ ಮಾತಾಡಿದಪ್ಪ, ಮೊದಲು ನಮ್ಮ ತಂದೆ ಅಲ್ಲಪ್ಪ, ಇವ ನಿಮ್ಮ ತಂದೆ ಹತ್ರ ತಿಳಿದು ಮಾಡಂದಿ ಹೇಳಿದಲ್ಲ. 2ನೇ ಸಾರಿ ನನ್ನ ತಾಯಿಯಲ್ಲಿ ಸಾಹೇಬ್ರ, ಈಗ ನಿನ್ನ ತಾಯಿ ಹತ್ರ ತಿಳಿದು ಉಪಚಾರ ಮಾಡಂದಿ. ನಿನ್ನೆ ಹೆಂಡತಿ ಶ್ರೇಷ್ಠ ಅಂದವ, ಈಗ ನನ್ನ ಸಾಹೇಬ್ರ ನಿನ್ನೆ ಹೆಂಡತಿ ಹೇಳ್ಬೇಕು, ನಿನ್ನ ಖರೆ ನಿನ್ನ ಬಳಿ ಕೊಬಿದ್ರ ನಾನು ಅನ್ಬೇಕು ತಂದೇನು, ಈ ಮಗ 100 ರೂಪಾಯಿ ಕೊಟ್ಟು ಕಳ್ಸೋ ಮುಂದೆ ಕೇಳಿಲ್ಲ, ಹಿಂಗ ಮಾತಾಡೋದು. ಹಂಗಾದ್ರೆ ಎಲ್ಲ ಕೊಡ್ತಾನೆ ಸರ್, 1.5 ಲಕ್ಷ 2 ಲಕ್ಷ ಕೊಟ್ಟು ಮದುವೆ ಆಗಿರ್ತೇನೆ. ಹಂಗಂದಾಗ ಯಾರು ಶ್ರೇಷ್ಠ ಆದ್ರು? ಆದ್ರೂ ತಾಯಿ ಗುಣ ಸುಮಾರಲ್ಲ. ಹೆಂಗ ನೋಡ್ರಿ, ಈಗ ನಮ್ಮ ಕಾಕರ ಮನೆ ಶಾಂತಿಗೆ
ನಮ್ಮ ಅಕ್ಕನ ಮಕ್ಕಳು ಬಂದಿರ್ತಾವ, ನನ್ನ ಮಕ್ಕಳು ಬಂದಿರ್ತಾವ. ನಮ್ಮ ಅವ್ವ ತಗೊಂಡು ನಮ್ಮ ಅಕ್ಕನ ಮಗಳಿಗೆ ಇಟ್ಕೊಂಡ್ರ ನನ್ನ ಮಗನಿಗೆ ದಾರ ಸರಿ ಒಲೆ ದಾರ ಅಂತಾರ ಹೇಳಿ ಗೊತ್ತು. ಇವ್ರಿಗೆ ಬಂದವರು ಇದೀಗ ಬಂದ ಕಲ್ಲ ಕೇಳ್ತಾರ. ಏನ್ ಕೇಳ್ತಾರ? ಬಂದವ ಹೆಗಣ ಮಂದಿ ಅರ್ಧ ಮಗಳ ಕಲ್ಲ ಒಂದು ಬಗಲೊಂದು ಆಟ ಮಾಡ್ಯಂದು ಸುಮಾರು ಇರ್ತಾವ ನಂಗೆ. ಅದಕ್ಕೆ ಗುಣ ಸುಮಾರ್ತಾವ. ಹುಟ್ಟು ಮನೆ ಬಿಟ್ಟು ಕೊಟ್ಟಿ ಬಂದ ತುರುಕ್ತಾರೆ ಬಾಯ ಸಕ್ರಿ ಹಾಕಡಿ. ಲಕ್ಕು ಏನಪ್ಪಾ ಭಂಡಾರ ಅಂದ್ರೆ ಬೆಂಕಿ ಇದ್ದಂಗ ತುಂಬಿದ ಸಭಾದೊಳಗೆ ಸುಳ್ಳು ಮಾತಾಡೋದಿಲ್ಲ ಇವತ್ತ. ಭಂಡಾರ ಅಂದ್ರೆ ಬೆಂಕಿ ಇದ್ದಂಗ ಸತ್ಯನ ಮಾತಾಡ್ಬೋದ. ಮಾತಾಡಲ್ಲ. ಈ ಜಗತ್ತಿನೊಳಗ ಅನೇಕ ತಾಯಿಯರ ತಂದಿರ. ಹೌದು, ನಿನಗ ಅನೇಕ ತಾಯಿಯರ ತಂದಿರ. ನಿನಗ 18 ವರ್ಷ ತುಂಬುತ್ತ ನಿನ್ನ ಜೋಪಾನ ಮಾಡಿ ಲಗ್ನ ಮಾಡಿದ್ರು. ಒಳ್ಳೆ ಮಾಡ್ಯಾರ. ನಿನಗ ಬಟ್ಟಿದ್ದವನಿಗೆ ಬೆಟ್ಟ ಮಾಡ್ಯಾರ ತಾಯಿ. ಇಟ್ಟೆತ್ರ ಮಾಡ್ಯಾರಲ್ಲ, ಇಟ್ಟೆತ್ರ ಮಾಡ್ಯಾರ ಕಲ್ಲವಳ್ಳ ಸೌರಿ. ಹೌದು, ನೀ 18 ವರ್ಷ ತುಂಬಿ ಮುಂದೆ 3 ಮಕ್ಕಳನ್ನ ಹಡದಲ್ಲ. ಹೌದು, ಈ ಮಕ್ಕಳು ಹಡಿಬೇಕಾದ್ರ ಏನ್ ನೀನ್ ಹೆಂಡತಿ ಹಾಲು ಕುಡಿದು ತಾಯಿ ಹಾಲು ಕುಡಿದು ದೊಡ್ಡವಾಗಿದೆಪ್ಪ. ನಾವು 3 ದಿನ ಸಕ್ಕರೆ ನೀರು ಹಾಕ್ಯಾರ ನನಗೆ. ಸುಳ್ಳು ಮಾತಾಡಬೇಡ. ರಬ್ಬಲ್ ಮಲಿ ನಂದಿನ ಪ್ಯಾಕೆಟ್ ಹಾಲ ಅದಕ್ಕ ನಿನ್ನ ಕುಡಿದು ಕಳ್ತು. ಜಗತ್ತಿನೊಳಗ ತಾಯಿ ಅಂತಕ್ಕಂಥ ವಸ್ತುನೇ ಬಹಳ ಹೆಚ್ಚಿನದಪ್ಪ. ಹೇಳ್ತಾರ ಮಹಾತ್ಮರು. ಏನಪ್ಪ? ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಅದಕ್ಕ ಬಿಸಿಲಾಗ ನಿತ್ತವ್ರಿ ನೆಳ್ಳ ಕರೆ ಒಂದು ಚೆರಿಂಗ್ ನೀರು ಕೊಟ್ರ ಹೌದು ಸ್ವರ್ಗಕ್ಕೆ ಮುಟ್ಟಿ ನೀ ಮಾಡಿರ್ತಕ್ಕಂಥ ದಾನ ಅಂತ ಹೇಳ್ತಾರ. ಸ್ವರ್ಗಕ್ಕೆ ಮುಟ್ಟೈತೆ ಮ್ಯಾಲ ಕೈ ಮಾಡ್ತಾರ. ಸ್ವರ್ಗ ಮ್ಯಾಲದನು, ಸ್ವರ್ಗನು ಇಲ್ಲೇ ಅದ, ನರಕನು ಇಲ್ಲೇ ಅದ. ಎಲ್ಲೆಲ್ಲ ಕೇಳ. ಸಾಕ್ಷಾತ್ ತಾಯಿ ಎಲ್ಲಿ ಪಾದ ಇಡ್ತಾಳಲ್ಲ, ತಾಯಿ ಪಾದನ ತೆಳಗೆ ಸ್ವರ್ಗ ಅಂತ ಹೇಳರು. ಹೇಳ್ಯಾರ. ಅದಕ್ಕ ದೇಸಿ ಗುಣಗಳು ನಿನ್ನಲ್ಲಿಟ್ಟ ಕಾಸಿತನ ನೀ ಹೋಗುವಂತ ಅವಶ್ಯಕತೆ ಇಲ್ಲ. ಇಲ್ಲಪ್ಪ, ತಾಯಿನೇ ದೇವರ, ತಂದೆನೆ ತಾಯಿನೇ ಕಾಶಿ, ತಂದೆನೇ ರಾಮೇಶ್ವರ. ಮನಿ ಹೆಣ್ಣು ಮಕ್ಕಳ ಗುಡಿ ಒಳಗಿನ ಲಕ್ಷ್ಮಿ. ಹೌದು, ಅದಕ್ಕೆ ಕೆಟ್ಟ ತಿಳ್ಕೊಂಡ್ರೆ ಸಾಕು. ಲಕ್ಷ್ಮಿ ನಿಂಗೆ ಅಲ್ಲ ಕಳಿಸ್ಬೇಕು ಕುಂದಿರ್ತಾವೇನು? ಮಗನ ನೀ ಮಾತಾಡುವಂತ ಮಾತು ಹಂಗಲ್ಲದು. ಅದಕ್ಕ ಪ್ರತಿ ಆದ್ರೂ ಕೂಡ ಅಮೃತನ ವಿಷಯ ಅಂತಾರ. ಅದಕ್ಕೆ ಬಹಳ ಮಾತು ಬಳಸುದು ಬೇಡ. ಬರೀ 2 ತಾಸು ಮಾತಾಡಿ. ಹಂಗಲ್ಲ ಮಗನ. ಅದಕ್ಕ ಮಂಗರಾಯಿಸಿದ ಯಾವ ರೀತಿ ಆಗಲಿ ಹೊತ್ತನಂತಕ್ಕಂಥ ಮಾತ ಮುಂದೆ ಬರ್ತದೆ. ಹಾಡಿ ಹೇಳುವೆನ ಸಬದಾಗ ಸತ್ಯದರ ಕೇಳಿ ಕಟ್ಟಿ ಭಾಗ. ಹಾಡಿ ಹೇಳುವೆನ ಸಬದಾಗ ಸತ್ಯದರ ಕೇಳಿ ಕಟ್ಟಿ ಭಾಗ. ಕಂಬಳ ಕೊಟ್ಟು ಅಮಸಿದ ವಾಣಿಯ ನುಡಿದ ಮಹೇಶ್ನ ಗುರುತ ಮೋರಿಯ ನಗರನಾಗ. ಕಂಬಳಿ ಕೊಟ್ಟು ಹೊಡೆದಪ್ಪ ವಾಣಿಯ ನುಡಿದ ಮಹೇಶ್ನ ಗುರುತ ಮೋರಿಯ ನಗರನಾಗ. ತಂದೆಯ ಪಾದಿಗೆ ವಂದಿಸಿ ಮಂಗರಯ್ಯ ಚಾಡಿಯ ಹೊತ್ತೋಗಲೀಗ. ಅಂದು ಬಳಗರ ಬಿಟ್ಟಿರುವಾಗ ನೇರ ತಂದು ಒಳತನ ಕಣ್ಣಾಗ. ನೆರೆಸಿದಾಗ ಬರುತ್ತಿನೋ ಬೇಗ.
ಮಧುಕರ ಕಥೆ ಭಾಗ ತಪ್ಪೇಳ ಕೈಯ ಮುಗಿಯಲಿ ಮಗ ತಪ್ಪೇಳ ಮಾತೆ ಮಾಡು ನಮಗ ತಪ್ಪೇಳ ಕೈಯ ಮುಗಿಯಲಿ ಮಗ ತಪ್ಪೇಳ ಮಾತೆ ಮಾಡು ನಮಗ ಅರೆ ಸಮದಾಗ ಸತ್ಯದಾರ ಮಧುಕರ ಕಥೆ ಭಾಗ ಅರೆ ಸಮದಾಗ ಸತ್ಯದಾರ ಮಧುಕರ ಕಥೆ ಭಾಗ ತಂದೆಯ ಪಾದಿಗೆ ವಂದಿಸಿ ಮಂಗರಾಯ ಚಾಡಿಯ ಹೊತ್ತ ಹಗಲೀಗ ಕೊಳಕ ಬಿಟ್ಟು ಮಗಲಿ ಹೊಂಟ ನೀರು ತಂದು ತನ್ನ ಕಣ್ಣಾಗ ದುಃಖ ಮಾಡಬೇಡ ಮಗನೇ ಹೀಗ ನೆನೆಸಿದಾಗ ಬರುತ್ತೇನೋ ಬೇಗ ಸತ್ಯದಾರ ಮಧುಕರ ಕಥೆ ಭಾಗ ಹರಿಹರನ ಸಬದಾಗ ಸತ್ಯದಾರ ಮಧುಕರ ಕಥೆ ಭಾಗ ಕೈಯ ಮುಗಿಯಲಿ ಮಗ ತಪ್ಪೇಳ ಮಾತೆ ಮಾಡು ನಮಗ ತಪ್ಪೇಳ ಕೈಯ ಮುಗಿಯಲಿ ಮಗ ತಪ್ಪೇಳ ಮಾತೆ ಮಾಡು ನಮಗ ಹರಿಹರನ ಸಬದಾಗ ಸತ್ಯದಾರ ಮಧುಕರ ಕಥೆ ಭಾಗ ಹರಿಹರನ ಸಬದಾಗ ಸತ್ಯದಾರ ಮಧುಕರ ಕಥೆ ಭಾಗ ನಮಗಳೇ ಮಾಯಿ ಉಡಿಯೊಳಗ ನಾಯಿಯಾಗಿ ಇಟ್ಟ ಮೊದಲನೇ ಜೇಡಿ ಕಿಂಟಲ್ ವಜ್ಜಿ ಅಂತ ಪೈಲೋನ ಲಕ್ಕಣ ನೀನ್ ಅರ್ಧಂಗಿ ಬಂದ ಬೆಳಕ್ಕೆ ನೀನ್ ಹಂಗಿ ದಿಲ್ಲ ಬದನಿಗಿರ ಶಿಕ್ಷೆ ಬೆತ್ತಾಗಿರು ತಮ್ಮ ಮೊದಲು ತಿಳ್ಕೊ ಅರ್ಧಂಗಿ ಹಾಲು ಹೆಂಗವ ತಾಯಿ ಹಾಲು ಹೆಂಗವ ಅನ್ನೋದು ನೀ ವಿಚಾರ ಮಾಡ್ಕೋ ಅದಕ್ಕೆ ಮಾಮಾಗ ಹೇಳಿನಿ ಹೆಂಗಿದಾಗ ಮಾಡಿಕೊಡಪ್ಪ ನಿನ್ ಮಗಳಿಗೆ ಹೆಂಗದಾಗ ಮಾಡಿಕೊಡ್ತೀನಿ ಏನೋ ಒಂದು ಕೊಡ್ಬೇಕು ನಿನಗ ಇಲ್ಲ ಹಾ ನಾ ಹೆಂಗಿದಾಗ ಮಾಡಿಕೊಡ್ತೀನಿ ಹಂಗಲ್ಲ ತಗದ ಅದಕ್ಕೆ ನೋಡೋಣ ಬರತ್ತಾರೆ ಇವತ್ತು ಹೊರ ಬಸ್ಸಿನ ಬೇಡ ಹೋಗ್ತೀನಿ ನಾ ನೀ ಎಲ್ಲಿ ತಿಳಲಕ್ಕ ಏನವ ಯಾರು? ಮನೆ ಹಟ್ಟಿ ಇರ್ಲಿ 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 ಅದಕ್ಕ ಹೆಣ್ಣಿಗಾಗಿ ಸತ್ತವರ ಕೋಟಿ ಮಣ್ಣಿಗಾಗಿ ಸತ್ತವರ ಕೋಟಿ ನಿನಗಾಗಿ ಸತ್ತವರನ್ನ ನಾನೇನು ಕಾಣೆ ರಾಮನಾಥ ಓನ್ಲಿ ಓಟಿ ಬಿಪಿ MC1 ಹೈವರ್ಸ್ ಕುತ್ತಾಚಾರ್ ಕಂಟ್ರೀಸ್ ಮ್ಯಾಗ ಲೆಕ್ಕ ಬಂದು ಚಿಕನ್ ಪೀಸ್ ಲೆಕ್ಕಲ್ಕೊಂಡ್ ಚಿಕನ್ ಪೀಸ್ ಹಾ ಅದಕ್ಕೆ ಸಾಯವ್ರು ನಾವು ಹೆಣ್ಣಿಗಾಗಿ ಮಣ್ಣಿಗಾಗಿ ಯಾಕೆ ಸಾಯವ್ರು ಹೆಣ್ಣಿಗಾಗಿ ಸತ್ತವರನ್ನ ತಂದೆಯ ಪಾದಿಗೆ ವಂದಿಸಿ ಮಗ ಜಾರಿಯ ಹೊತ್ತ ಹಗಲೀಗ. ಒಂದು ಬಳಗ ಬಿಟ್ಟು ಬಂದಿ ಹೊಂಟನ ಒಂದು ಅವತನ ಕಾಣಾಗ. ಸುತ್ತ ಮಾಡಬೇಡ ಮಗನೇ ಹೀಗ, ನಡೆಸಿದಾಗ ಬರುತ್ತೇನೋ ಬೇಗ. ನಡೆಸಿದಾಗ ಬರುತ್ತೇನೆ ಬೇಗ. ಹೆಗುರುವಿನ ಸಬದಾಗ ಸತ್ಯದಾರ ಮಧುಕರ ಕಥೆ ಭಾಗ. ಹೆಗುರುವಿನ ಸಬದಾಗ ಸತ್ಯದಾರ ಮಧುಕರ ಕಥೆ ಭಾಗ. ತಪ್ಪೇಳ ಕೈಯ ಮುಗಿಯಲಿ ಮಗ, ತಪ್ಪೇಳ ಮಾತೆ ಮಾಡು ನಮಗ. ತಪ್ಪೇಳ ಕೈಯ ಮುಗಿಯಲಿ ಮಗ, ತಪ್ಪೇಳ ಮಾತೆ ಮಾಡು ನಮಗ. ಸತ್ಯದಾರ ಮಧುಕರ ಕಥೆ ಭಾಗ. ಸತ್ಯದಾರ ಮಧುಕರ ಕಥೆ ಭಾಗ. ಆಶೀರ್ವಾದ ಮಾಡಿ ಅಮಸದ ಹೇಳ್ತಾನ ಸಿದ್ಧಾರ್ಥಿ ಮಾಡಿ ಹೋಗಬಹುದಾಗ. ಮೂರು ಹೆಣ್ಣಿನಂಗ ಮೂರು ಮಕ್ಕಳು ಹೇಳ್ತಾವ ಸುರ್ತನ ಗುರುವರ್ಗ. ಆಶೀರ್ವಾದ ಮಾಡಿ ಹಡದಪ್ಪ ಹೇಳ್ತಾನ ಸಿದ್ಧಾರ್ಥಿ ಮಾಡಿ ಹೋಗಬಹುದಾಗ. ಮೂರು ಮಠಗಳು ಹೇಳ್ತಾವ ಸುರತನ ಇರುವರ್ಗ. ಬಂಧನ ಬೆಳೆಸ ಭಕ್ತರಿಗ. ಬಂಧನ ಬೆಳೆಸ ಭಕ್ತರಿಗ. ಹೆಗುರುವಿನ ಸಬದಾಗ
ಕಟ್ಟಿ ಭಾಗ ಹರಿಹರ ಸಭದಾಗ ಸತ್ಯಧರ ಮಾರ್ಗದಲ್ಲಿ ಕಟ್ಟಿ ಭಾಗ ಆಶೀರ್ವಾದ ಮಾಡಿ ಅಮಸತ ಹೇಳ್ತಾನ ಸತ್ಯಕ್ಕೆ ಮಾಡುವಾಗ ಬರದಾಗ ಮೂರು ಹೆಣ್ಣಿನಂಗ ಮೂರು ಮತಗಳು ಎರಡು ಸೂರ್ಯ ಚಂದ್ರವರಿಗ ಬಂಗಾರ ಮಾಡು ಸೋವಣಿಗ ಬಂಧನ ಬೆಳೆಸು ಭಕ್ತರಿಗ ಗುರುವಿನ ಸ್ಮರಿಸುತ್ತ ತಾಯಿಗೆ ನಡೆಸುತ್ತ ತನದಾಗಿ ಕೈ ಮುಳ್ಳು ಹಾಡದೌರ ಮಾಯದ ಮಗ ಮಂಗರಾಯಿಸಿದ್ದ ದಯಮಾಡಿ ಹೇಳ್ತೀನಿ ಈ ಮಗನ ಮಾತು ಕೇಳಿ ಯಾರು ದಾರು ಕುಡಿದು ಅವುಗಳ ಜೋಡಿ ಜಗಳ ತೆಗೆಯುವಂತ ಕೆಲಸ ಮಾಡಬೇಡ ಅಟ್ಟ ಮಾಡಿ ನೀವು ಮನೆ ಸುತ್ತಾಕ ಗುರುವೆಯನ್ನ ಸ್ಮರಿಸುತ್ತ ತಾಯಿಗೆ ನಮಿಸುತ್ತ ತನದಾಗಿ ಕೈ ಮುಳ್ಳು ಹಾಡದೌರ ಮನಿದರ ಗುರು ಆಯ್ತ ನಡುವೆ ಜಗದಾಗ ನಡುವೆ ಜಗದಾಗ ಹೆಸರ ಲಕ್ಷ್ಮೀ ನಿರ್ಮಲ ಸಿದ್ಧ ಅಮೋಘ ಸಿದ್ಧ ನಿಂಗರನ್ನ ವರುವುದು ಹುಡುಗರಿಗ ಹಿಂದೂ ತಾಲೂಕ ತಾಂಬದ ಊರ ಹೆಸರ ಡೊಳ್ಳಿನ ಹಾಡಿಗ ಲಕ್ಷ್ಮೀ ನಿರ್ಮಲ ಸಿದ್ಧ ಅಮೋಘ ಸಿದ್ಧ ರಾತ್ರಿನ ವರುವುದು ಗಾಳಿಗ ಸಿದ್ಧ ಮಾಡನ ಡೊಳ್ಳಿನ ಸಂಗ ಸಿದ್ಧ ಮಾಡ್ತಾರ ಡೊಳ್ಳಿನ ಸಂಘ ಸಿದ್ಧ ಮಾಡನ ಡೊಳ್ಳಿನ ಸಂಘ ಕಪಿಬಾಗ ಹರಿಹರನ ಸಬರಾಗ ಸತ್ಯಧರ್ಮ ಕಪಿಬಾಗ ದೇವರ ಗೋರ ಹೆಸರತ್ತ ಡೊಳ್ಳಿನ ಹಾಡಿಗ ಮನೆಗೋರು ಮಲ್ಲಯ ರೌತ್ರಯ ಮೋಚ ವಾರವಾರ ತಾಂಬದ ನಂದನ ಸಿದ್ಧ ಮಾಡನ ಡೊಳ್ಳಿನ ಸಂಗ ಸಿದ್ಧ
ಸಂಗ